ಸುಮ್ಮನೆ ಹೇಳಿಲ್ಲ ಕುಮಾರ ಪರ್ವತ ಟಫೆಸ್ಟ್ ಟ್ರಕ್ ಅಂತ ನೋಡು ಹಿಂಗಿದೆ. ಸಕ್ಕತ್ತು ಅಂತ ಸಕ್ಕ ಕಷ್ಟ ಐತೆ ಗೈಸ್ ಅಂತ. ಗಾಯ್ಸ್ ಇವರಿಗೆ ಆಗ್ದಲೇ ಒಬ್ಬರಿಗೆ ಟನ್ ಹೋಗ್ತಿದ್ದಾರೆ. ಒಂದು 6 ಕಿಲೋಮೀಟ್ರ್ ಹೋಗ್ಯಾರ, 6 ಎಷ್ಟು ಗೊತ್ತಿಲ್ಲ. ಇದು ಭಟ್ರ ಮನೆ ಅಂತ ನೆಕ್ಸ್ಟ್ ಸಿಗುತ್ತೆ. ಸೊ ಅಲ್ಲಿ ಗಂಟೆ ಹೋಗಿ ವಾಪಸ್ ಬಂದಿದ್ದಾರೆ ನೋಡಿ. ಫಸ್ಟ್ ಟೈಮ್ ಆಗ್ತಿರಲ್ಲ, ಆಗಲ್ಲ. ಇದು ಕರ್ನಾಟಕದಲ್ಲೇ ಟಫೆಸ್ಟ್ ಟ್ರಕ್ ಅಂದರೆ ಕುಮಾರ ಪರ್ವತ, ಅದು ಕುಮಾರ ಪರ್ವತ. ಸೊ ನೀವು ಒಂದು 2 ಟ್ರಕ್ಕ ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಮಾಡಿರಬೇಕು. ಮಾಡಿದರೆ ಮಾತ್ರ ಇಂಥವೆಲ್ಲ ಹತ್ತಕ್ಕೆ ಸಾಧ್ಯ. ಮತ್ತು 4th ಹೈಯೆಸ್ಟ್ ಪೀಕು ಕುಮಾರ ಪರ್ವತ. ಫಸ್ಟ್ನೇದು ಗೊತ್ತೇ ಇದೆ ಮುಳ್ಳಯ್ಯನಗಿರಿ, ಸೆಕೆಂಡ್ನೇದು ಕುದುರೆಮುಖ, ಮೂರನೇದು ಯಾವುದೋ ಗೊತ್ತಿಲ್ಲ. ಮತ್ತೆ ಹೋಯ್ತು. ಹಾಂ 1.5 ಗಂಟೆಗೆ ಬೆಟ್ರ್ ಮಂಚ ಬಂದ ಯಾರಿಗೆ ಗೊತ್ತಪ್ಪ, ಸಖತ್ತು ಸ್ಟೀಫ್ ಇದೆ. ನಮ್ಮ ಕಂಪ್ನಿಗೂ ಹಂಗೆ ಬೆಟ್ರ್ ಮಂಚಕ್ಕೆ ವಾಪಸ್ ಬಂದೆ ಮುಂದೆ. ಗೈಸ್ ಇನ್ನೊಂದು ಏನಂದರೆ, ಈ ಥರ ಆಗಲ್ಲ ಅಂದರೆ ನೀವು ಕಡಿಮೆ ಇದು ಮಾಡ್ಕೋಬೇಕು, ಚೂಸ್ ಮಾಡ್ಕೋಬೇಕು. ಆ ಕಡೆ ಬೀಡಳ್ಳಿ ಟು ಬೀಡಳ್ಳಿ ಐತೆ. ಸೊ ನಿಮ್ಮ ಮೆಂಟಾಲಿಟಿ ಅಲ್ಲ, ನಿಮ್ಮ ಕೆಪಾಸಿಟಿ ಫಿಕ್ಸ್ ಆಗಿದ್ರೂ ಅವ್ರದ್ದು ಫಿಸಿಕಲಿ ಫಿಟ್ ಇದಾಗಿದ್ರೆ ಮಾತ್ರ ಆಗೋಕ್ಕಾಗೋದು. ಸೊ ಬೀಡಳ್ಳಿ ಟು ಬೀಡಳ್ಳಿ ಚೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಹಂಗೆ ಹೇಳ್ಕೊಂಡು ಹಂಗೆ ಹೋಗ್ಬೋದು. ಟೋಟಲ್ 14 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಂಗಾರೆ ಬಟ್ 5 ಗಂಟೆಗೆ ಅಲ್ಲಿಗೆ ಬಂದವ್ರೆ, ಒಳಗೆ ಬಿಟ್ಟಿರೋದು 6 ಗಂಟೆಗೆ. ಬಾರೋ ವಾಪಸ್ ಹೋಗ್ತೀಯಾ? ಕರಗ್ಸು ಫ್ಯಾಟಾ. ಕೊಲೆಸ್ಟ್ರಾಲ್. ಬ್ಯಾಗ್ ವೆಯ್ಟ್ ಜಾಸ್ತಿ ಆಯಿತು, ನಮ್ಮ ವೆಯ್ಟ್ ಜಾಸ್ತಿ ಆಯಿತು. ಹಾಲು ಕರ್ಕೊಬರ್ಬೇಕಾಯ್ತು, ಹಾಲು ರಿಯಾಕ್ಷನ್ ನೋಡ್ಬೇಕಾಯ್ತು. ಹಾಲು ಯಾಕ ಅದು ಅಲ್ಲ, ಅದಕ್ಕೂ ಇದು ಬ್ಯಾಗ ಡಿಫ್ರೆನ್ಸ್ ಐತೆ. ಹಿಂಗೆ ಐತೆ ವೇಸ್ಟ್ ಬಿಡ್ತೀನಿ. ಕೊಡಿ ತಿಂಕಳನ ಅಲ್ಲಿಂದ ಇಲ್ಲಿ ಗಂಟೆ ಎಷ್ಟು ನೀರು ಕುಡ್ದೆ? ನೀವೆಷ್ಟು ಕುಡ್ದೀವಿ ಅಷ್ಟೇ ಕುಡ್ದಿರ್ಬೇಡ ಒಂದು ನೋಡ. ಈಗ ಓಪನ್ ಮಾಡಿ ಚಿಕ್ಕ ಅವ ಎಷ್ಟು ಬೇವ್ರು ಇಳಿತೈತಲ್ವಾ ನೋಡು. ಅದು ಮನೇಲಿ ಇದ್ದೀರಿ, ಕೆಲ್ಸ ಆಗಿರೋ ಅವಾಗ ಅಭ್ಯಾಸ ಇರೋದು. ಬೆಂಗಳೂರಲ್ಲಿ ತಿಂದ್ಯಾ ಮೈಕೈನ ತಿಂದ ಸ್ವೆಟ್ರ್ ತೆಗಿಯ ಮರೆಯ. ಎಲೆಕ್ಟ್ರೋಲ್ ತಂದಿಲ್ಲ, ಎಲೆಕ್ಟ್ರೋಲ್ ಪ್ಯಾಕೆಟ್ ಬಿಡಲಿಲ್ಲ. ಆ ಎಲೆಕ್ಟ್ರೋಲ್ ಪ್ಯಾಕೆಟ್ ಹರಿದ್ಬಿಟ್ಟು ಒಂದು ಪೇಪರ್ ಒಳಗೆ ಹಾಕ್ಬಿಟ್ಟು ತುಂಬಿಟ್ಟು ಒಳ್ಳೆ ಕೆಲಸ ಮಾಡಿ. ಈಗ ಏನು ಮಾಡಿದೆ ಅದು? ಆ ಪೇಪರ್ ಐತೆ, ಅದೇ ಇದು ಆ ಪೇಪರ್ ಒಳಗೆ ತುಂಬಿಟ್ಟು ಕಳಿಸ್ತಾ. ಒಂಚೂರು ಬಿಡಲ್ಲ ಕಣವರು ಅಲ್ವಾ. ಚಾಕ್ಲೇಟ್ ಇತ್ತು ಮತ್ತೆ ಬಾಯಿಗೆ ಅಂದ್ಬಿಟ್ಟು ಪೇಪರ್ ಇಸ್ಕೊಂಡಾಲೆ. ಹಲೋ ಇವು ತಿಂದ ಮಂಚ ಪೇಪರ್ ಕೊಟ್ಟವನೆ. ಅಲ್ಲಿರೋರ್ನೆಲ್ಲ ಹಂಗೆ ಮಾಡಿ ನೋಡಿ. ನೀವು ಒಂದು ಸ್ವಲ್ಪ ಪ್ಲಾಸ್ಟಿಕ್ ತಂದ್ರು ಬಿಡಲ್ಲ ಒಳಗಡೆ. ಅದನ್ನ ಪೇಪರಿಗೆ ಈಗ ಒಂದು ನಾವು ಮಂಚು ತಂದಿದ್ದು, ಸೊ ಅದನ್ನ ಪೇಪರಿಗೆ ಸುತ್ತಬಿಟ್ಟು ಕೊಟ್ಟಿದ್ದಾರೆ ತಿನ್ಕೋಲಿ ಅಂತ. ಸೊ ಒಂಚೂರು ಬಿಡಲ್ಲ. ನೀವೇನಾದ್ರು ಬಂದರೆ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಲಿ, ತರಲೇಬೇಡಿ. ದಿಸ್ ಈಸ್ ಮೈ ಸಜೆಷನ್. ಅವಾಯ್ಡ್ ಅಲ್ಲ, ತರಲೇಬೇಡಿ. ಅವಾಯ್ಡ್ ಅನ್ನೋ ಪದನೇ ಬೇಡ. ಚಪ್ಪಳಿನೇ ಉಳಿಸ್ಕೊಂಡಾಗ ಚಪ್ಪಲಿ ಅದು ಕವರಲ್ಲಿ ಇತ್ತು. ಚಪ್ಪಲಿ ಅಲ್ಲೇ ಬ್ಯಾಗೊಳಿಗೆ ಇಟ್ಕೊತೀವಿ ಅಂದಿದ್ರು, ಇವ್ ಬ್ಯಾಗೊಳಿಗೆ ಹಂಗೆ ಇಟ್ಕೊಂಡಿದ್ದ. ಮತ್ ನಾವ್ ಹಿಂಗೆ ಬರ್ಬೇಕಾ? ನೀನ್ ಹೋಗಿದ್ರೆ ಹಂಗೆ ಹೋಗು, ನಮಗೆ ಆಪ್ಷನ್ ಇಲ್ಲ. 14 ಕಿಲೋಮೀಟ್ರು 28 ಅಲ್ಲ 12 ಗೊತ್ತಾಗುತ್ತೆ, 24 ಇಳಿಬೇಕಾದ್ರೆ ಗೊತ್ತಾಗುತ್ತೆ. ದಡ ಪಟಾಪಟ ಹೋಗ್ಬಿಡಿ, ನಿಧಾನಕ್ಕೆ ಹೋಗಂಬನ್ನಿ. ಎರಡು ಆಗ ಡೌಟ್. ಅವರಿಗೆ 1 ಕಿಲೋಮೀಟರ್ ಹತ್ತಾನ. 4 ಹೋಗ್ಬೋದು, 4 ಓತ ಗೊತ್ತಾಗ 4 4 8 4 3 12 3 ಅವರಿಗೆ ಹತ್ಬೇಕು ನಾವು. 7 ಅಂದರೆ 10 ಗಂಟೆಗೆ ಹತ್ಬೇಕು. 3 ಸಾಕು, 3 ಹತ್ಬೋದು. ಹೋಯ್ತಾ ಸುಸ್ತ. ಅವೆಲ್ಲ ಲೆಕ್ಕ ಆಗಲ್ಲ, ಹತ್ತಾಗ್ಲೇ ಗೊತ್ತಾಗೋದು ಎಷ್ಟು ಅವರಿಗೆ ಹತ್ತಿದೀವಿ ಅಂತ. ಇವಾಗ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಹೇಳಿ? 7:10
ಎಷ್ಟು ಗಂಟೆಗೆ 7 ಕುರಪ್ಪ 7:20 7:20 10 ನಿಮಿಷ ನನ್ನ ಫ್ರೆಂಡ್ಸ್ 9 ಗಂಟೆಗೆ ಸ್ಟಾರ್ಟ್ ಮಾಡ್ಯಾರ ಟ್ರೆಕ್ಕಿಂಗ್. 9 ಗಂಟೆಗೆ ಸ್ಟಾರ್ಟ್ ಮಾಡಿ 4:15 ಇಳ್ದವ್ರು ಅವರು. ಯಾರು ನಮ್ಮ ಕಂಪ್ನಿಯವರು. ಲೆವೆಲ್ಲು ಥೂ ಅಣ್ಣ ಇದು ಮಾಡಿಸ್ಕೊಡೋಣ ರೋಡ ಟಾರ್ ಹಾಕ್ಸೋಣ. ಸಿಮೆಂಟ್ ರೋಡ್ ಹಾಕ್ಸೋಣ. ಅಲ್ಲ ಆಗಲ್ಲ ಈಗಲ್ಲ ಅವ್ನು ಬಂದ್ರೆ ಅದು ತಗೋ ಹೋಗ್ಲೇಬೇಕು. ನಾವು ಇನ್ನೇನು ಇಲ್ಲೇ ಕೂತ್ಕೋತೀವ. ಎಸ್ ಫೈನಲಿ ರೀಚ್ಡ್. ಎಷ್ಟೊತ್ತಿಲ್ಲ. ಲಾಸ್ಟ್ ಹತ್ತಿದ್ದು ಯಾವ್ದು ಗೊತ್ತಾ? ಬೆಟ್ಟದ ಅದೇ ಲಾಸ್ಟ್. ತೋರಿಸ್ತೈತೆ ಎಷ್ಟು ಕಿಲೋಮೀಟ್ರ್ ಐತಂತ. 11 ಕಿಲೋಮೀಟರ್ ಐತಿ. ನೀವು 1 ಕಿಲೋಮೀಟ್ರಾ? ಇವು ಹಂಗತ್ತಿದ್ವಲ್ಲ. ಲೆಕ್ಕದಲ್ಲಿ ಅವರಿಗೆ 3 ಕಿಲೋಮೀಟರ್ ನಡಿಬೋದು. ಈ ಲೆಕ್ಕದಲ್ಲಿ 1/4 ಗಂಟೆ ಆಯ್ತು ಅಷ್ಟೇ ಅನ್ಸುತ್ತೆ. ಅವನು 1 ಕಿಲೋಮೀಟ್ರ್ ಹೇಳಿದ್ದು ಅಣ್ಣ. ಅವರಿಗೆ 3 ಕಿಲೋಮೀಟರ್ ಹೇಳಿದ್ರೆ ಮನೆಗೆ ರೈಸ್ ಮಾಡ್ಲಿಲ್ವಾ? ಎಲ್ಲ ಗಾಬರಿ ಆಗುತ್ತೆ ಆಗಿರೋದಕ್ಕೆ ರೈಸ್ ಮಾಡಿರೋದು. ಕೈಸಿಗೆ 1 ಕಿಲೋಮೀಟ್ರ್ ಬಂದಿದ್ದೀವಿ, ಇನ್ನೂ 11 ಕಿಲೋಮೀಟ್ರ್ ಬಾಕಿ ಇದೆ ಗೊತ್ತದು. ನೋಡಿ ಹಿಂಗಿದೆ, ಫುಲ್ ಹಿಂಗೆ ಸ್ಟಿಪ್ ಲೈಕ್ ಹೈಕಾಗಿ ಉಂಟು ಗೈಸ್. ನೋಡಿ ಫೈನಲ್ಲಿ 1.5 ಕಿಲೋಮೀಟ್ರ್ ಅಷ್ಟೇ. ಇನ್ನು ಎಷ್ಟು ಹೊಡ್ಕೊತ್ತು? 10 ಕಿಲೋಮೀಟ್ರ್ ಹೋಗ್ಬೇಕು. ವಿಡಿಯೋ ಬೇಕಾ? ಏನಮ್ಮ 1.5 ಕಿಲೋಮೀಟರ್ ನಡೆದಿದ್ದೀವಿ ಗಾಯ್ಸ್. 1.5 ಕಿಲೋಮೀಟರ್ ನಡೆದಿದ್ದೀವಿ. ನಿಮ್ಮ ಗ್ರೂಪಲ್ಲಿ ಒಬ್ಬ ಬರ್ರಿ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಗ್ರೂಪಲ್ಲಿ ಒಬ್ಬ ಸಡೆ ಅಂತ ಇದ್ದ. ಒಡೆ ಆಟ ಆಡ್ದ ಲಾಸ್ಟಿಗೆ. ಕೈ ಎತ್ತದ, ಕೈ ಎತ್ತದ, ಕಾಲು ಎತ್ತದ. ಅವನಿಗೆ ಏನಾರ ಡೈಲಾಗ್ ಹೊಡೀರಿ. ಆ ಸಡೆ ಬೇರೆ ಯಾರು ಇಲ್ಲ. ಓನ್ಲಿ ಮಿಸ್ಟರ್ ಅನಿಲ್ ಸಡೆ. ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಅನಿಲ್ ಸಡೈ ಯಾಕೋ ಬತ್ತೀನಿ ಅಂದ್ಬಿಟ್ಟು ಕೈ ಎತ್ತೆ. ಎಲ್ಲಾರ್ಗು ಕೂಡ ಒಬ್ಬ ಇರ್ತಂಗ್ ಗೊತ್ತಾ? ಕೈ ಕಾಲ ಅಂತ ಸಡೆ ನಮ್ ಗ್ರೂಪಲ್ಲಿ ಅನಿಲ್ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಮ್ಮ ಗ್ರೂಪಲ್ಲಿ ಒಬ್ಬ ಅವನೇ ದೊಡ್ಡ ಸಡೆ. ಬ್ರೋ ನೀವೇನು ಹೇಳ್ತೀರಾ ಆ ಸಡೆ ಬಗ್ಗೆ? ಹೇಳ ಅಂತ ದೊಡ್ಡ ವ್ಯಕ್ತಿ ಏನಲ್ಲ ಗೈಸ್. ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಅಷ್ಟೇ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಮನ್ಸ್ ಮಾಡ್ಲಿ, ಅರ್ತ್ಕೊಳ್ಳಿ, ಈ ಥರ ಮಾಡಬಾರ್ದು ಅಂತವ. ಸುಮ್ಮನೆ 350 ರೂಪಾಯಿ ವೇಸ್ಟ್ ಆಯ್ತು. ಅಂಡರ್ ಹೊಟ್ಟೆಗೆ ಹಾಕ್ತು 350 ರೂಪಾಯಿ. ಯಾಕೆ ಕಳಿಸ್ತೀರ ಈಗ? ದುಡ್ಡು ಹೆಚ್ಚಾಯ್ತೆ ಸಾವುಕಾರ ಮಂದಿ. ಡಿಸೈನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಅಂತ ತಡ್ರಲ್ಲ ವಾಯ್ಸ್ ಕೇಳ. ಸಂತೋಷ್ ಹೋಗಪ್ಪ. ಇಬ್ರಾಳು ಮಂಗಳೂರಾ? ಹಾವೇರಿಯಾ? ಗೊತ್ತು, ಅಲ್ಲಿಂದ ಅವ್ನು ಮಂಗಳೂರಿಂದ ಬರ್ತೀನಿ ಅಂದಲ್ಲ, ಅದಕ್ಕೆ. ಹಾವೇರಿ ಡೈರೆಕ್ಟ್ರವರು ಹುಬ್ಳಿ ಅವನು. ಅವನು ಇಂಜಿನಿಯರಿಂಗ್ ಒಂದು. ಹಾಂ ಹಾಂ BCA ಫಸ್ಟ್ ಇಯರಾ?
ಲೋ ಎಲ್ಲೂ ನೀರೇ ಸಿಗ್ಲಿವಲ್ಲೋ. ಲಿಂಗೇಶ್ ಬೇರೆ ಹೊರೇ ನೀರು ಕುಡಿಬೇಕು ಅಂತಾನೆ. ಯಾರು ಮನ್ಸು ಮಾಡ್ತೀರಾ? ಸಿಪಿ ಸಿಪಿ ಅರೇನ್ ಇರ್ಬೇಕಂತೆ ಇಲ್ಲಿ. ಆಯ್ತಲ್ಲ ನೀ ಸಾಂಗ್ ಹಾಕ್ತಾರೆ ಕಾಪಿರೇಟ್ ಕ್ಲೇಮ್ ಬರುತ್ತೆ. ಹೆಂಗೆ ಗೊತ್ತಾ, ಟರ್ಮ್ ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ಯಲ್ಲ, ಏನಾದ್ರು ರಿಸ್ಕ್ ತಗೋತೀಯ ಅಂತ ನೀನು. ಏನಕ್ಕೆ? ಹಾಂ 2 ಕೋಟಿಗೆ. ಇಲ್ಲ ಹ್ಞೂ ನಿಮ್ಮನ್ನ ಶೇರ್ ಕೊಡ್ತೀರಂದ್ರೆ ವಿ ಕ್ಯಾನ್ ಡೂ ಇಟ್. ಫಾನ್ ಆ್ಯಂಡ್ ಆಸ್ಕ್ ಯುವರ್ ಪೇರೆಂಟ್ಸ್. ಹಾಂ ಬರ್ಬೇಕಾರಲ್ಲ? ಗೋಯಿಂಗ್ ಟು ನೈ ಬ್ರೋ, ಹಿಯರ್ ಟು ಆಸ್ಕ್. ಏನು ಪ್ರೈಸ್ ಗೀಸ್ ಇಟ್ಟಿದ್ದೀರಾ? ಪ್ರೈಸು ಪ್ಲೀಸ್ ಪ್ರೊನೌನ್ಸ್ ಪ್ರಾಪರ್ಲಿ. ಪ್ರೈಸ್ ಫಸ್ಟ್ ಹೋದವರಿಗೆ ಈಗ ಚೇಂಜ್ ಮಾಡೋದು. ಲಾಸ್ಟ್ ಯಾರು ಹೋಗ್ತಾರೆ ಅವರಿಗೆ. ವಾಟ್ ನಾನ್ ಸೆನ್ಸ್ ಇಟ್ ಈಸ್. ಲಾಸ್ಟ್ ಹೋದವರಿಗೆ ಏನಾರು ಆಯ್ತಾ? ಲಿಂಗೇಶ್ ಅವರೇ, ನಿಮ್ಮ ಕಡೆಯಿಂದ ಲಾಸ್ಟ್ ಬಂದವರಿಗೆ ಪ್ರೈಸ್ ಮನಿ ಪ್ರೈಸ್ ಮನಿ 1 ರೂಪಿ. ಸಖತ್ತು ಟಫ್ ಆಯ್ತು. ಮತ್ತೆ ವೀವ್ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ. ಮೇಕ್ ಹೋದ್ಮೇಲೆ ಚೆನ್ನಾಗಿ ವೀವ್ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ನೋಡ್ಕೊಂಡು ವಾಪಸ್ ಬರಬೇಕು. ಸಿಕ್ಕಿದ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಅಲ್ಲಿ ಪೈಪ್ ಲೈನ್ ಆಯ್ತು, ಅಲ್ಲಿ ಪ್ರತಿಫಲ ಬೇಕು ನಮಗೆ. ನೀನೊಂದು ಎಂಥದ್ದು ಹೊಸ ವಿಷಯ ತಿಳ್ಕೊಬರೋದು ಹಂಗೆ ಹೋಗಿ. ಈ ಕಡೆ ಬರೇ ಸೇಮ್ ಅಲ್ಲಿ ಇರ್ಬೇಕಿತ್ತು. ಎಂಥ ದಾರಿ ತಪ್ಪಿಸುವ ಕೆಲಸ ಮಾಡ್ತೀವಿ. ಅಲ್ಲ, ಮೊದಲು ಹೋದರು ಅಲ್ಲಿರೋ ದಿಲ್ಲಿಗೆ ತಿಳಿದ್ರಿ ಅನ್ಕೋತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಮೊದಲಾದ್ರೆ ಹಿಂಗೆ ಇಡ್ಬೇಕು, ನಾವು ಹಿಂಗೆ ಹತ್ತಾರ. ಅವರೇನೋ ಹಿಂಗೆ ಮುರಿದು ಬಿದ್ದಿತ್ತು. ಆದ್ರೆ ಇಲ್ಲ, 2 ಕಡೆ ಹೋದ್ರು ರೀಚ್ ಆಗೋದು ಪಾಯಿಂಟ್. 5 ಕಿಲೋಮೀಟರ್ ರೀಚ್ ಆಗಿದ್ದು. ಶಬಾಷ್. ಏನು 5 ಕಿಲೋಮೀಟರ್ ಒಂದು ಹಾಕಿದಲ್ಲಿ. ಹೌದಾ? 2.5ಗೆ ಡೇಸ್ ಕ್ಯಾಂಪ್ ಇರೋದು ಅಂತ ಇದ್ದಿದ್ದು. ಹೌದಾ? 5 ಮಾತ್ರ. ನೀವು 5 ಮಾತ್ರ, 2 ಬೇರೆ ಇದೆ, 5 ಬೇರೆ ಇದೆ. ಸುಮ್ಮನೆ ಹೇಳಿಲ್ಲ, ಕುಮಾರ ಪರ್ವತ ಟಫೆಸ್ಟ್ ಟ್ರಕ್ ಅಂತ. ನೋಡು ಹಿಂಗಿದೆ, ಸಕ್ಕತ್ತು. ಮಾತ್ರ 4 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಗೊತ್ತಿಲ್ಲ. ಸಕ್ಕತ್ ಕಷ್ಟ ಐತೆ ಕಳಿಸ್ಬಿಟ್ರೆ. ಮೇಲ್ಗಡೆ ವ್ಯೂ ಮಾಡಬೇಕು. ಕೇಳಿಸ್ತಾ ಸಂಗತಿ ಆಯ್ತು. ಕಾಪಿರೇಟ್ ಕ್ಲೇಮ್ ಬರುತ್ತೆ. ಬೆಳ್ತಂಗಡಿ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಇದು? 5 ಅಲ್ಲ 3 ಹತ್ರ ನಾವು 5 ಕಿಲೋಮೀಟರ್ ತಾನೆ. ಇನ್ನು 14 ಕಿಲೋಮೀಟರ್ ಅನ್ಸುತ್ತೆ ಅಲ್ವಾ ಕುಮಾರ ಪರ್ವತ? ಅದು 12 ಇದ್ದಿದ್ದು ಎಲ್ಲಿ ಸ್ಟಾರ್ಟಿಂಗಲ್ಲಿ. 12 ಅಂತ ಇದ್ದಿದ್ದ. 3 ಕಿಲೋಮೀಟರ್ ಆಗ್ತದೆ ಕುಮಾರ ಪರ್ವತ. ಇಲ್ಲ ಮತ್ತೆ 4 ಕಿಲೋಮೀಟರ್ ತಗೋರೆ. ಫಾರೆಸ್ಟ್ ಆಫೀಸ್ ಮೋಸ್ಟ್ಲಿ 14 ಕಿಲೋಮೀಟರ್ ಇರ್ಬೇಕು ಅನ್ಸುತ್ತೆ. ಇದು 6 ನೋಡಿ ಹೆಂಗೈತೆ.
ಅಪ್ಪ 90 ಡಿಗ್ರಿ ಅಂತ ಆಲ್ಮೋಸ್ಟ್ 90 ಡಿಗ್ರಿ ಅಲ್ವಾ? 90 ಇಲ್ಲ 90 ಇಲ್ಲ 80 70 80. 70 ಅಪ್ಪ ಬೇಕಿತ್ತ ಇದು ನಮ್ಮ ನೋವು ಅರ್ಥ ಆಯ್ತದ ನಿಮ್ಗೆ? ದಿಸ್ ಇಸ್ ಆಲ್ಸೋ ಗುಡ್ ವ್ಯೂ. ನೋಡಿ ಬ್ರೋ, ಒಂದು ವ್ಯೂ ಸಿಕ್ಕೈತೆ. ಈ ಬೆಟ್ಟ ಇಳಿದು ಇನ್ನೊಂದು ಬೆಟ್ಟ ಹತ್ತಿದ್ರೆ ಆಕಾಶ ಕಾಣ್ತದೆ. ನಾವು ಕುಮಾರ ಪರ್ವತ ರೀಚ್ ಆಗ್ತೀವಿ. ಸ್ವರ್ಗಕ್ಕೆ ಹತ್ತಿರವಾಗ್ತೀವಿ. ಬಿದ್ರೆ ನರಕ, ಬಿದ್ರೆ ಹೋದ್ರೆ ಸ್ವರ್ಗ. ಹೋದ್ರೆ ಸ್ವರ್ಗ. ಒಂದೇ ಸೆಟ್ ಸಿ ಪಾತಾಳ, ಬದುಕಿದ್ರೆ ನಿಂಗೆ ಯಾವಾಗ ತಳ ತಳ ಎಲ್ಲ ಕಾಣ್ತೈತೆ. ಬಿದ್ದೆ ಮರ ಸಿಗಾಕೊಂಡು ಬದುಕಣೆ ಅಂದ್ರೆ ನೀನು ಬರೋಕೆ ದಾರಿ ಗೊತ್ತಾಗ್ತದೆ. ಟಫೆಸ್ಟ್ ಟ್ರಕ್ ಅಂತ ಕೇಳಿದ್ದೆ. ಇಷ್ಟೊಂದು ಜೀವನದಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡ್ದಂತ ಟ್ರಕ್. ಟಫೆಸ್ಟ್ ಟ್ರಕ್ ಇದು. ಮುಂದೆ ಸತಿ ಆಕಾಶಕ್ಕೆ ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕಿದ್ದೀವಿ. ಹತ್ತು ಬಕ್ಕಿಗೆ ಅಷ್ಟೇ. ಜೀವನದಲ್ಲಿ ತುಂಬಾ ಜನ ಡಿಮೋಟಿವೇಟ್ ಮಾಡ್ಬಿಟ್ಟಿದ್ದಾರೆ ಈ ಟ್ರಕ್ ಬಗ್ಗೆ. ಅಯ್ಯ ರೀಲ್ಸ್ ತೆಗಿಲ್ಲ ಅದ ಯಾವ್ದು? ಇದು ದಾರಿ ತಪ್ಪಿ ಬಂದದ್ದು. ನಿಮ್ಮ ಯಾವ್ದ? ವಿಡಿಯೋ ಮಾಡ್ಕೊ ಕೂರ್ಸ್ತೀವಂತೆ. ಅದು ಗೊತ್ತಾಕಲ್ವಾ? ಇಲ್ಲ ಕಣ, ನೀವು ಲಾಗರ್ ಅಂದೆ ಹೆಸರು ಇಟ್ಕೊಂಡ್ರೆ ನೀನು ಹೆಸರು ಕೊಟ್ಟಿರೋದಲ್ಲ, ಇಟ್ಟಿರೋದು. ಯಾರು ಬರಲ್ಲ ಸರ್, ಯಾರು ಬರಲ್ಲ. ಎಲ್ಲಾರು ನೋ ಕಾಮೆಂಟ್ಸ್. ಬಂದ್ರೆ ಅದು ಸಕ್ಸಸ್ ಆಗೋದು ಅನ್ನೋದು ನಿನಗೆ ನೆನಪಿರ್ಬೇಕು ಫಸ್ಟ್. ನಮ್ಗೆ ನಾವೇ ನಿಂತ್ಕೋಬೇಕು ಸರ್. ಯಾರು ಆಗಲ್ಲ ಸರ್. ಸರ್ ಯಾರು ಆಗಲ್ಲ ಸರ್. ನಮಗೆ ನಾವೇ ನಿಂತ್ಕೋಬೇಕು ಸರ್. ಒಳ್ಳೆ ದಯ್ಯೋದಂಗೆ ಓದ್ತಿಯಲ್ಲ. ಬೇಡ ಸಾ, ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂದ ಕೇಳಿದ್ರ ಅನ್ಬೋಸ್. ರಿಪೋರ್ಟ್ ಮಾಡೋದು ಮಂಗಳ 3 ಗಂಟೆ ಆಗ್ತದೆ. ಫೋಟೋ ತೆಗಿರೋದು ಇದೇ ಬಂಡೆ. ಸೆಲ್ಫಿ ಹಣ್ಣು ಬಂಡೆ ನೋಡಿ. ಬಂಡೆ ಏನಾಗುತ್ತೆ ಇಟ್ಟಿದ್ರೆ? ಅದೇ ಪೀಕು ಇವಾಗ ಹೋಗ್ಬೇಕಾಗಿರೋದು. ಇಲ್ಲಿ ರೋಡ್ ಒಂಚೂರು ಪರವಾಗಿಲ್ಲ, ಈ ಥರ ಇದೆ ಮಾಮೂಲಿಯಾಗಿ. ಸುತ್ತಮುತ್ತ ನನಗೆ ಯಾವ ಥರ ಇದೆ, ಫುಲ್ಲು ಬೆಟ್ಟ. ಬೆಟ್ಟ ಫಾಗಲ್ಲಿ ಮುಚ್ಕೊಂಡಿತ್ತು ಫುಲ್ಲು. ಅಲ್ಲಿಗೆ ಹತ್ಬೇಕೀಗ. ಒಂದು ಬೆಟ್ಟ ಹತ್ತಿ ಇಳಿಬೇಕು. ಇಳಿದಿದ್ದೀವಿ, ಈಗ ಇಳಿತಾ ಇದ್ದೀವಿ.
ಗೈಸ್ ಇದು ಅರ್ಧ ಹತ್ತಿದ್ದೀವಿ, ಇನ್ನೂ ಅರ್ಧ ಇದೆ. ಅಲ್ಲಿ ಟಾಪಲ್ಲಿ ಕಾಣ್ತಿದೆಯಲ್ಲ ಅದೇ ಕುಮಾರ ಪರ್ವತ. our journey is completed. It's very difficult. ಗೈಸ್ ಕುಮಾರ ಪರ್ವತದಲ್ಲಿ ಬರ್ಬೇಕಾದ್ರೆ ನಿಮಗೆ ಭಟ್ರ ಮನೆ ಅಂತ ಸಿಗುತ್ತೆ. ಸೊ ಇದೇ ನೋಡಿ ಭಟ್ರ ಮನೆ ಇಲ್ಲಿ. ಅದನ್ನ ಆ್ಯಕ್ಚುಲಿ ನಾವು ಮೇಲೆ ಅನ್ಕೊಂಡಿದ್ದು, ಅದು ನೋಡ್ರೆ ಕೆಳಗಡೆ ಕೆಳಗೆ ಎತ್ತು ಬಂದಿದ್ದೀವಿ. ಅಲ್ಲಿ ಇದು ಬೆಟ್ಟದ ಕೆಳಗಡೆ ಇಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ. ಭಟ್ರು ಅಷ್ಟು ಇದ್ರೆ ಬಳಸೋರೆ ಇಲ್ಲ. ನಂಗೆ 3 ಬೇಕು. ಇಲ್ಲ ನಂಗೆ ಕೊಡ್ತೀನಿ, ಒಂದು ಫೋಟೋಗೆ ಅಷ್ಟೇ ಕೈ ಇಟ್ಕೊಂಡು ಫೋಟೋ ಹೊಡ್ಕೊತೀನಿ ಅಷ್ಟೇ. 2 ಕೊಡು. ತಾಳ ಮನೆ ಆಯ್ತು, ಯಾಕೆ ಹಿಂಸೆ ಕೊಡ್ತೀಯತಿ. ಇನ್ನೊಂದು ಗೈಸ್ ನೋಡಿ ಎಷ್ಟು ಪೀಸಾಗಿದೆ, ಬಂದು ಭಟ್ರು ಮನೆ ಕಟ್ಕೊಂಡಿದ್ದಾರೆ. ಸಕ್ಕತ್ ಪೀಸ್ ಗೈಸ್. ಊಟ ಎಲ್ಲ ಸಿಗುತ್ತೆ ಇಲ್ಲಿ ಬಂದರೆ. ಬಾಳೆಹಣ್ಣು ಉಂಟು, ಬಾಳೆಹಣ್ಣು ತಿನ್ಕೊ ಹೋಗ್ಬೇಕು. ಇನ್ನು ಅದೇ ತೋರಿಸಿದ್ದಲ್ಲ ಆ ಬೆಟ್ಟಕ್ಕೆ ಹೋಗ್ಬೇಕೀಗ. ನೀವೇನಾದ್ರು ಬರೋದಾದ್ರೆ ಮುಂಚೆಲೆ ಸೊ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅವರು ಊಟ ಎಲ್ಲ ರೆಡಿ ಮಾಡಿರ್ತಾರೆ. ಮುಂಚೆಲೆ ಇನ್ಫಾರ್ಮೇಷನ್ ಕೊಡಬೇಕು ಅವರಿಗೆ, ಕೊಟ್ಟರೆ ಮಾತ್ರ ರೆಡಿ ಮಾಡೋದವರು. ಯಾಕೋ ಅವ್ರು ಮೊದಲೇ ರೇಸ್ ಆಗಿದ್ದಾರೆ. ಎಷ್ಟು ದೂರ ಹೋಗ್ಬೇಕು? ಇನ್ನು 7 ಕಿಲೋಮೀಟರ್ ಹೋಗ್ಬೇಕು. 7 ಕಿಲೋಮೀಟರ್. ಈಗ ನಾವಿಲ್ಲಿ ಇಲ್ಲಿದ್ದೀವಿ. ಈಗ 2, 4, 5 ಕಿಲೋಮೀಟರ್ ಅಷ್ಟೇ ಬಂದಿರೋದು. ಎಷ್ಟು ಹೋಗ್ಬೇಕು? 3, 5, 6 ಕಿಲೋಮೀಟ್ರು. ಇನ್ನು 6 ಕಿಲೋಮೀಟರ್ ಹೋಗ್ಬೇಕು. ಈ ಅಪ್ಪೋಲು ಇಷ್ಟೇ ನಡೆದಿದ್ದು ನಾವು. 6 ಕಿಲೋಮೀಟರ್ ಇದು 5.5 ಕಿಲೋಮೀಟರ್ ಅಷ್ಟೇ ನಡೆದಿರೋದು. ನೀವೇನಾದರೂ ಬರೋದಾದ್ರೆ ಬೇಗ ಬರಬೇಕು. ಇಲ್ಲಿ ಚೆಕ್ ಪೋಸ್ಟ್ ಹತ್ರಕ್ಕೆ 11 ಗಂಟೆ ಒಳಗಡೆ ಬಂದು ಇಲ್ಲಿ ಇದು ಮಾಡಬೇಕು. ಅಂದರೆ ಅವ್ರು ಹೇಳಿದ ಎಷ್ಟು ಗಂಟೆಗೆ? 11 ಗಂಟೆ. ಇನ್ನೂ ಬೇಗ ಬರಬೇಕು ಅಂತ ಹೇಳಿದ್ರಲ್ಲ. 8 ಗಂಟೆ 8:30 9 ಗಂಟೆ ನಾವು ಇಲ್ಲಿ 10:30 ವರ್ಷದಿಗೆ ಬಂದು ಇಲ್ಲಿ 11 ಗಂಟೆ ಬಿಡಲ್ಲ ಒಳಿಕೆ. ಎಷ್ಟು ಲೇಟಾಗಿ ಬಂದರೆ ಫುಲ್ಲು. ಬರೋದಾರೆ ನೀವು ಬೇಗ ಬರಬೇಕು. ಬೇಗ ಹತ್ತಿದ್ರೆ ಸೊ ಇಳಿಯೋಕ್ಕೆ
ಹತ್ರ ಆಗುತ್ತೆ ನಿಮಗೆ, ಬೇಗ ಇಳಿಬೋದು. ಸೊ ಈಗ ನಾವು ಇಲ್ಲಿಂದ ಇನ್ನೂ 6.5 ಕಿಲೋಮೀಟ್ರ್ ಹೋಗ್ಬೇಕು. ಬೈಕ್ ಇದೆಯಲ್ಲ ತುಂಬ ಕಷ್ಟ ಆಗ್ತಿದೆ, ಗೊತ್ತಾಗಲ್ಲ. ನಿಂತಿದ್ರೆ ಡಿಸ್ಟೆನ್ಸು ಬೇಗ ಹೋಗ್ಬೋದು. ಬೈಕ್ ಇದೆ, ಸೊ ಅದರಿಂದ ಅಷ್ಟು ಕಿಲೋಮೀಟ್ರ್ ಅನ್ನಿಸ್ತಿಲ್ಲ, ಕಡಿಮೆ ಅನ್ನಿಸ್ತಿಲ್ಲ. ಎಷ್ಟು ಅಂದರೆ ನಮಗೆ ಜಾಸ್ತಿ ಬಂದಿದ್ದೀವಿ ಅನಿಸುತ್ತೆ. ಅದು ನೋಡಿದ್ರೆ ಬಂದಿರೋದು 5.5 ಕಿಲೋಮೀಟ್ರು. ಇನ್ನು ಪೀಕು 6.5 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಅಲ್ಲಿಗೆ ಹೋಗ್ಬೇಕೀಗ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲ ಶಿಂಗ ಒಳಗಡೆ ಎಲ್ಲ ಬರಬೇಕು. ಅಪ್ಪ ನೋಡಿ, ಇಲ್ಲಿ ಈ ಬೆಟ್ಟ ನೋಡಿ ಯಾವ ಥರ ಐತಿ, ಹಿಂಗೇ ಐತಿ ಫುಲ್ 45 ಡಿಗ್ರಿ. ನೋಡಿ ಅಲ್ಲೇ ನಿಂದಲೇ ನಾವು ಬಂದಿದ್ದಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಹತ್ರ ದಾರಿ ಐತಲ್ಲ, ಬರಬೇಕು. ನೆಕ್ಸ್ಟ್ ಲೆವೆಲ್ ಐತೆ. ಹಾಂ ಬಾರ ಸಾಕು, ಮೇಲೆ ಹೊಡಿತೀನಿ. ಆಗಲ್ಲ, ಕಾಣಿಸಲ್ಲ ನೋಡಿ. ಫೋಟೋ ಹೊಡಿತೀನಿ ಮತ್ತೆ. ಜಾರಿಗಿರಿ ಬಿದ್ದರೆ ಕಷ್ಟ. ಇಲ್ಲೇ ನೋಡಿ ನೀರು ಹೆಂಗೆ ಹರಿತಿದೆ ಬೆಟ್ಟದ ಮೇಲಿಂದ ಫುಲ್ಲು. ಹಾಂ ಸಿಗಲ್ಲ ಕಣ್, ಬಾರಲ್ಲ ಬಾರ, ಬೀಳಲ್ಲ ಕಣಂತೆ. ನೋಡಿ ಹೆಂಗೆ ಹರಿತಾ ಇದೆ. ಹೋಗ್ಬ ಅಪ್ಪ ಬಾಯಾರಿಕೆ ತೀರ್ತು.
ಐತೇನೋ ಹೆಂಗರಿತೈತಲ್ವಾ ನೀರು ಸಖತ್ತಾಗಿರ್ತೈತಿ. ಹಂಗಂತ ಕೊಡಲಿ ಇಲ್ಲ ಅದು ಬರಕ್ಕ ನೀರು ಇಲ್ಲೇ ನೀರು ಹರಿತೈತದು. ಎಲ್ಲೇ ನಿಂದ ಬರ್ತೈತೆ ನಿಮಗೂ ಗೊತ್ತಿಲ್ಲ. ಟಫ್ ಐತಿ ಮಾತ್ರ ಗೊತ್ತದು ಸುಲಭ ಅನ್ಕೊಂಡು. ಬಡ್ಡಿ ಮಕ್ಳು ನಮ್ಮ ಕಡೆ ನೋಡಿ ಎಲ್ಲೋ ಹೋಯ್ತಾವೆ, ಅಲ್ಲಿ ಹೊಟ್ಟೆ ಹೋಯ್ತಾವ್ರೆ. ಗೈಸ್ ಇಲ್ಲಿಂದಲೇ ಮಂಟಪ ನೋಡ್ಕೊಬಿಡಿ ಕಾಲಲ್ಲಿಗೆ, ಇಲ್ಲಿಂದಲೇ ನೋಡ್ಕೊಬಿಡಿ. ಸೊ ನಾವು ಹಿಂಗೆ ಹೋಗ್ಬಿಡ್ತೀವಿ. ಈಗ ಬರಪ್ಪಾಜಿ ಅಂತ ಮಂಟಪ ಬೇಡ, ಇಲ್ಲೇ ನೋಡ್ಕೊ. ಗುರು ಹೆಂಗೈತೆ ಗುರು ಅಪ್ಪ ಮಂಟಪ ಎಲ್ಲೋ ಈಗ ಸುಬ್ರಹ್ಮಣ್ಯ ಇಲ್ಲ. ಬೇಡ ಅಣ್ಣ ಇಲ್ಲಿ ಮಟ್ಟಿಗೆ ಇಳಿಯೋದು ಬೇಡ ಅಣ್ಣ ಅಂದೆ. ಕೇಳಲಿಲ್ಲ ಕರ್ಕೊಂಬಂದವೆ. ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತೆ. ಬೇಡಣ್ಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಮನ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಬಂದು ಯಾರನ್ನ ಕೇಳ್ಬೋದು ನೀವು, ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ ನಾವು.